ಸಂತೋಷ್ ಪೂಜಾರಿ ಇವರ ನೇತೃತ್ವದಲ್ಲಿ ಚಿಕ್ಕೋಡಿ ಉಪವಿಭಾಗಾಧಿಕಾರಿಗಳ ಮುಖಾಂತರ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಮನವಿ. ಕುರುಬ ಸಮಾಜಕ್ಕೆ ಎಸ್ಟಿ ಮೀಸಲಾತಿ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡುವ ಕುರಿತು ಕುರುಬ ಸಮಾಜಕ್ಕೆ ಮೀಸಲಾತಿ ಕೊಡಲು ಕುರಿತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 1951ರಲ್ಲಿ ಒಕ್ಕೂಟ ವ್ಯವಸ್ಥೆಯಲ್ಲಿ ಹಲವಾರು ಸಮಾಜಗಳಲ್ಲಿ ಮೀಸಲಾತಿ ವಂಚಿತರಾಗಿದ್ದರು ಎಂದು ಗಮನಿಸಿ ರಚಿಸಿದ್ರು. ಅದಕ್ಕಾಗಿ ಎಡಿ ಲೋರಿಲಿಸ್ ಕಮಿಟಿಯನ್ನು ರಚಿಸಿದ್ರು. ಆ ಕಮಿಟಿಯನ್ನು ಇಡೀ ದೇಶದಲ್ಲಿ ಸಮಾನ ಹಾಗೂ ಸಮೀಕ್ಷೆ ಮಾಡಿ ಸುಮಾರು 154 ಸಮಾಜಗಳ ಜನಾಂಗೀಯ ಅಧ್ಯಯನ ವರದಿಯನ್ನು ಆಧಾರದ ಮೇಲೆ ಕರ್ನಾಟಕದಲ್ಲಿ ಬೇವಿ ಕುರುಬರು, ಲಮಾಣಿ, ನಾಯಕ, ಬೇಡ, ದಾಸರು ಹೀಗೆ ಅನೇಕ ಸಮಾಜಗಳಿಗೆ ಮೀಸಲು ಕಲ್ಪಿಸಿದರು. 1976ರಿಂದ 1986ರವರೆಗೂ ಕುರುಬ ಸಮಾಜಕ್ಕೆ ಮೀಸಲಾತಿ ಸಿಕ್ಕಿತ್ತು. ಆದರೆ ಕೆಲವು ರಾಜಕೀಯ ಷಡ್ಯಂತ್ರಗಳಿಂದ ಮೀಸಲಾತಿ ಕ್ಷೇತ್ರವನ್ನು ನಿಲ್ಲಿಸಿದರು. ಸಂವಿಧಾನದಲ್ಲಿ ಮೀಸಲಾತಿ ವಿಷಯದಲ್ಲಿ ಕೇಂದ್ರ ಸರ್ಕಾರ ತೆಗೆದುಕೊಂಡ ನಿರ್ಧಾರವನ್ನು ಕೇಂದ್ರದಲ್ಲಿ ಬೇರೆ ಬಂದಂತಹ ಸರ್ಕಾರವು ತಿದ್ದುಪಡಿ ಮಾಡಬಾರದು ಎಂದು ಸಂವಿಧಾನದಲ್ಲಿದೆ. ಆದರೂ ಕೂಡ ಕುರುಬ ಸಮಾಜಕ್ಕೆ ಅನ್ಯಾಯವಾಗಿದೆ. 1986ರಲ್ಲಿ ಸುಪ್ರೀಂ ಕೋರ್ಟ್ ಕುರುಬ ಸಮಾಜಕ್ಕೆ ಮೀಸಲಾತಿ ಕೊಡಬೇಕು ಎಂದು ಆದೇಶಿಸಿ ದೇಶದ ಮೇರೆಗೆ ಅವತ್ತಿನ ರಾಮಕೃಷ್ಣ ಹೆಗಡೆ ನೇತೃತ್ವದ ಸರ್ಕಾರ ಒಂದು ಕಮಿಟಿಯನ್ನು ರಚಿಸಿತ್ತು. ಆ ಕಮಿಟಿಯಲ್ಲಿ ಎಆರ್ ಪಾಟೀಲ್, ಮಲ್ಲಿಕಾರ್ಜುನ ಖರ್ಗೆ, ಸಿದ್ದರಾಮಯ್ಯ ಮತ್ತು ಆಗಿನ ಮುಖ್ಯಮಂತ್ರಿ ಕೂಡ ಇದ್ದರು. ಆದರೂ ಕೂಡ ಇನ್ನೂವರೆಗೂ ನಮ್ಮ ಸಮಾಜಕ್ಕೆ ಎಸ್ಟಿ ಮೀಸಲಾತಿ ಮಾಡಲು ಸಾಧ್ಯವಾಗಿಲ್ಲ. ಈ ಸಲ ಚಳಿಗಾಲ ಅಧಿವೇಶನದಲ್ಲಿ ನಮ್ಮ ಸಮಾಜಕ್ಕೆ ಎಸ್ಟಿ ಮೀಸಲಾತಿ ಸೇರಿಸಿಕೊಳ್ಳಲು ತೀರ್ಮಾನ ತೆಗೆದುಕೊಳ್ಳಬೇಕಾಗಿದೆ. ಇದೇ ವಿಷಯವನ್ನು ಕುರಿತು ಕುರುಬ ಸಮಾಜದ ಎಸ್ಟಿ ಮೀಸಲಾತಿ ಅಧ್ಯಕ್ಷರಾದ ಸಿದ್ದಣ್ಣ ತೇಜಿ, ರಾಜ್ಯ ಕುರುಬ ಸಂಘದ ಯುವ ಘಟಕದ ಅಧ್ಯಕ್ಷರಾದ ಹೆಗಡೆ ಅವರು ಮಾತನಾಡಿದರು. ಅಂತೇಳಿ ಒಂದು ಹೋರಾಟವನ್ನು ಹಮ್ಮಿಕೊಂಡೇವೆ. 1950ರಿಂದ 1985-90ರವರೆಗೆ ಕುರುಬ ಸಮಾಜಕ್ಕೆ ಮೀಸಲಾತಿ ರಾಜ್ಯದಲ್ಲಿ ಸಿಗ್ತಾ ಇತ್ತು. ಕೇಂದ್ರ ಸರ್ಕಾರದ ಯಾವುದೇ ಆದೇಶ ಇಲ್ಲ, ರಾಜ್ಯ ಸರ್ಕಾರದ ಆದೇಶ ಇಲ್ಲ, ರಾಷ್ಟ್ರಪತಿ ಯಾವುದೇ ಆದೇಶ ಇಲ್ಲದೆ ಕುರುಬ ಸಮಾಜದ ಮೀಸಲಾತಿಯನ್ನು ರಾಜ್ಯ ಸರ್ಕಾರ ತೆಗೆದಾಕ್ತು. ಯಾಕೆ ತೆಗೆದು ಹಾಕ್ತು ಅಂತ ನಾವು ರಾಜ್ಯ ಸರ್ಕಾರಕ್ಕೆ ಹಲವಾರು ಬಾರಿ ಮನವಿ ಪತ್ರ ಕೊಟ್ಟರು ಕೂಡ ಅದಕ್ಕೆ ಉತ್ತರಿಸ್ತಾ ಇಲ್ಲ. ಒಂದು ಸಾರಿ ಪರಿಶಿಷ್ಟ ಪಂಗಡದ ಮಾನ್ಯತೆ ಕೊಟ್ಟ ಮೇಲೆ ಯಾವುದೇ ಆದೇಶ ಇಲ್ಲದೆ ಹಿಂಪಡೆಯೋಂಗಿಲ್ಲ ಅಂತೇಳಿ ರಾಷ್ಟ್ರಪತಿನ ಹೇಳ್ತಾರೆ. ಸಂವಿಧಾನದಲ್ಲಿ ಕೂಡ ಒಂದು ರೂಲ್ ಇದೆ. ಆದರೂ ಕೂಡ ಪರ್ಟಿಕ್ಯುಲರ್ಲಿ ಕುರುಬರಿಗೆ ಈ ರಾಜ್ಯದಲ್ಲಿ ಅನ್ಯಾಯ ಆಗಿದೆ. ಹಾವಣೂರು ಆಯೋಗದ ವರದಿ ಏನು ಶಿಫಾರಸಾಯಿತು, ಹಾವಣೂರು ಅವರು ಕೂಡ ಒಂದು ಪರಿಶಿಷ್ಟ ಪಂಗಡದ ಅಧಿಕಾರಿ ಆಗಿದ್ದರು. ಅವರು ಬೇಕು ಅಂತ ಕುರುಬ ಸಮಾಜದ ಮೀಸಲಾತಿಯನ್ನು ತೆಗೆದುಹಾಕಿ ನಮ್ಮನ್ನು ಕ್ಯಾಟಗರಿ 2A ಸೇರಿಸಿ ಹೋದರು. ಅವತ್ತಿನ ನಮ್ಮ ಸಮಾಜದ 4-5 ಮಂದಿ MP ಗಳು ಇದ್ದರು, 18-20 ಮಂದಿ ML ಇದ್ದರು, MLs ಇದ್ದರು. ಯಾರು ಕೂಡ ಅವತ್ತು ಮಾತಾಡಲಿಲ್ಲ. ಅದೊಂದು ದುರದೃಷ್ಟದ ಸಂಗತಿ. ಇತ್ತೀಚೆಗೆ ನಾವು ಕಳೆದ 20-25 ವರ್ಷದಿಂದ ಅನ್ಯಾಯ ಆಗಿದೆ ಅಂತ ಹೋರಾಟ ಮಾಡಿದ ಮೇಲೆ ಮತ್ತೆ ನಮ್ಮ ಪೀಠದ ಗುರುಗಳಾದಂಥ ನಿರಂಜನ್ ಸ್ವಾಮೀಜಿ ನೇತೃತ್ವ ಇಡೀ ರಾಜ್ಯದ 4,000 ಕುರುಬ ಸಮಾಜದ ಸಂಘಟನೆಗಳ ನೇತೃತ್ವದಲ್ಲಿ 10-12 ಲಕ್ಷ ಜನ ಸೇರಿ ಬೆಂಗಳೂರಲ್ಲಿ ದೊಡ್ಡ ಹೋರಾಟ ಮಾಡಿದ ಮೇಲೆ BS ಯಡಿಯೂರಪ್ಪನವ್ರು ಮಾತು ಕೊಟ್ಟಿದ್ರು, ಕೇಂದ್ರದಲ್ಲಿ ನಮ್ಮದೇ BJP ಸರ್ಕಾರ ಇದೆ, ನಾನು ST ಕೊಡಿಸ್ತೀನಿ ಅಂತ ಹೇಳಿದರು. ಬದಲಾದ ಕಾಲಘಟ್ಟದಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿದ ಮೇಲೆ ಬೊಮ್ಮಾಯಿಯವರು CM ಆಗಿದ್ದರು. ಬೊಮ್ಮಾಯಿಯವರು ನಮ್ಮ ನಿರಂಜನ್ ಸ್ವಾಮೀಜಿಗೆ ಮಾತು ಕೊಟ್ಟಿದ್ರು, ನಾನು ಸರಿಯಾದ ರೀತಿಯಲ್ಲಿ ಕೇಂದ್ರಕ್ಕೆ ಕುಲಶಾಸ್ತ್ರೀಯ ಅಧ್ಯಯನ ವರದಿಯನ್ನು ಶಿಫಾರಸು ಮಾಡ್ತೇವೆ ಅಂತೇಳಿ. ಆದರೆ ಆ ವರದಿ ಸಲ್ಲಿಸುವಾಗ ಸರಿಯಾದ ರೀತಿ ವರದಿಯನ್ನು ಸಲ್ಲಿಸ್ತಿಲ್ಲ. ಬದಲಾದ ಕಾಲಘಟ್ಟದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕುರುಬ ಸಮಾಜದ ಮುಖ್ಯಮಂತ್ರಿ ಆದರು. ಕ್ಯಾಬಿನೆಟ್ ಡಿಸ್ಕಷನ್ ಮಾಡಿ ಸಲ್ಲಿಸಿದ್ರು. ಅದಾದಮೇಲೆ ಡಿಸೆಂಬರ್ 24 ಮತ್ತೆ ವಾಪಸ್ ಬಂತು. ಮತ್ತೆ ರಾಜ್ಯ ಸರ್ಕಾರದಿಂದ ಕೇಂದ್ರ ಕಳಿಸಿದರು. 6-7 ತಿಂಗಳ ಹಿಂದೆ ಕೇಂದ್ರ ಸರ್ಕಾರದಿಂದ ಕುರುಬ ಸಮಾಜದ ಒಂದೇ ಸಮಾಜದ ಅಥವಾ ಅದರ ಒಳಪಂಗಡಗಳ ಯಾರ್ಯಾರಿಗೆ ಮೀಸಲಾತಿಯನ್ನು ಸೇರಿಸಬೇಕು ಅಂತ ಕೇಂದ್ರಕ್ಕೆ ಕೇಳಿದರೆ 6-7 ತಿಂಗಳಿಂದ ನಮ್ಮ ಬೆಂಗಳೂರು ವಿಕಾಸಸೌಧ ಪರಿಶಿಷ್ಟ ಪಂಗಡದ ಕಚೇರಿಯಲ್ಲಿ ಈ ಕಾಗದ ಪತ್ರ ಬಂದು ಬಿದ್ದಿದೆ. 5-6 ಸಾರಿ ಮುಖ್ಯಮಂತ್ರಿ ಭೇಟಿಯಾದರೂ ಕೂಡ ಅವರು ಸರಿಯಾಗಿ ಸ್ಪಂದಿಸಿ ಆ ಒಂದು ಅಂದ್ರೆ ನಮ್ಮ ಜನ ಅಷ್ಟೊಂದು ಮುಗ್ಧರು. ನಾವು ಎಷ್ಟೇ ಆದ್ರೆ ಯಾರ ಜೊತೆಗೆ ಬೀಗ್ತನ ಮಾಡೋದೇನಿಲ್ಲ.
ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸರ್ಕಾರಿ ಸವಲತ್ತು ಪಡೆಯಕ್ಕೆ ನಮಗೆ ಮೀಸಲಾತಿ ಬೇಕು. ಇವತ್ತು ನಮ್ಮ ಮಕ್ಕಳಿಗೆ ಅಡ್ಮಿಷನ್ ಇವತ್ತು 94% ಮಾಡಿದ್ರೆ ಹಾಸ್ಟೆಲ್ ಸಿಗ್ತಾ ಇದೆ. ಮುಂಚೆ ಕುರುಬರು ಇತರೆ ಹಿಂದುಳಿದ ವರ್ಗದವ್ರಿಗೆ ಹಾಸ್ಟೆಲ್ದಾಗೆ ಕುರುಬರು ಹಾಸ್ಟೆಲಿಗೆ ಬಂದಂದ್ರೆ ಅವ್ರು ಮೊದಲೇ ಹಾಸ್ಟೆಲ್ ಕೊಡ್ತಾ ಇದ್ರು. ಇವತ್ತು ಬೊಮ್ಮಾಯಿ ಸರ್ಕಾರದಲ್ಲಿ ದೊಡ್ಡ ಅನ್ಯಾಯ ಮಾಡಿ 94% ಅಂತ ಮಾಡುವುದ್ರ ನಮ್ಮನ್ನ ಇವತ್ತು ಹಾಸ್ಟೆಲ್ದಾಗ ಅಡ್ಮಿಷನ್ ಸಿಗ್ತಾ ಇಲ್ಲ. ನಾ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರಿಗೆ ಹೇಳಿದೆ, ಮುಖ್ಯಮಂತ್ರಿ ಆದಾಗಲೇ ಸರ್ ಹಿಂಗಾಗಿದೆ ಅನ್ಯಾಯ ಸರಿಪಡಿಸ್ರಿ ಅಂತ. ಸರಿಪಡಿಸ್ತೀನಿ ಅಂದ್ರೆ ಅವರು ಸರಿಪಡಿಸಿಲ್ಲ. ಇವತ್ತಿಗೆ ಹಾಸ್ಟೆಲ್ ಫೋನ್ ಮಾಡ್ತಾರೆ, ಬೆಳಗಾವಿ ಜಿಲ್ಲಾದಾಗ ಮಾಡ್ತಾರೆ, ರಾಯಚೂರು, ಬೀದರ್, ಕಲಬುರಗಿ ಆ ಕಡೆಯಿಂದ ಫೋನ್ ಮಾಡ್ತಾರೆ, ಸರ್ ಹಾಸ್ಟೆಲ್ ಸಿಕ್ಕಿಲ್ಲ ಅಂತ. ನಾವು BCM ಹಾಸ್ಟೆಲ್ ಅಧಿಕಾರಿ ಜೊತೆಗೆ ದಿನ ಜಗಳ ಮಾಡಿಕೊಂಡು ಹಾಸ್ಟೆಲ್ದಾಗ ಅಡ್ಮಿಷನ್ ಕೊಡಿಸ್ತೇವೆ. ಇದೇ ಪರಿಶಿಷ್ಟ ಪಂಗಡದಾಗಿದ್ರೆ ಇವತ್ತು ನಾವು 75-80 ಮಾರ್ಕ್ಸ್ ತಗೊಂಡ್ರೆ ಒಂದು ಸರ್ಕಾರಿ ನೌಕರಿ ಸಿಗಲ್ಲ ನಮಗೆ. 2A ಇರುವಂತ ಜೈನರು, ಮರಾಠರು, ಪಟೇಗರು, ಕಂಬಾರು, ಕುಂಬಾರು, ಬಡಿಗೇರು ಇವರೆಲ್ಲ 90-95 ಮಾರ್ಕ್ಸ್ ತಗೊಂಡು ಸರಳವಾಗಿ ಸರ್ಕಾರಿ ನೌಕರಿ ಪಡಿತಾರೆ. 2A ಕುರುಬರು ಸಿಗ್ತಾ ಇದೆಯಾ? ಸಿಗ್ತದೇನ್ರಿ ಕುರುಬರಿಗೆ? ನಮ್ಮ ಹುಡುಗರು 90-95 ಓದ್ತಾವನ್ರಿ, ಕುರಿ ಕಾಕೊಂತ, ದನ ಕಾಕೊಂತ, ಒಕ್ಕಲ್ತನ ಮಾಡ್ಕೊಂತ. ಇದಕ್ಕೆ ಮೀಸಲಾತಿ ಬೇಕು. ಮೊನ್ನೆ MTB ನಾಗರಾಜ್ ಅವ್ರ ಕಡೆ ಬಂದಿದ್ರು, ಆಪರೇಷನ್ ಮಾಡಬೇಕು 8.5 ಲಕ್ಷ ರೂಪಾಯಿ ಖರ್ಚಾಗ್ತದಂತೆ. ಅದೇ ನಾವು ಪರಿಶಿಷ್ಟ ಪಂಗಡದಾಗಿದ್ದ 8.5 ಲಕ್ಷ ರೂಪಾಯಿ ಸರ್ಕಾರ ಫ್ರೀ ಆಪರೇಷನ್ ಮಾಡ್ತಾ ಇತ್ತು. ಇವತ್ತು ಮಂದಿ 1 ಎಕರೆ ಹೊಲ ಮಾರ್ಬೇಕು, ಹೊಲ ಮಾರಿ ಆಪರೇಷನ್ ಮಾಡಿಸ್ಕೋಬೇಕು ಆಸ್ಪತ್ರೆಗೆ ಹೋದ್ರೆ. ಅದೇ ನಮ್ಮ ಪರಿಶಿಷ್ಟ ಪಂಗಡದಾಗಿದ್ರೆ ಹೆಗಡೆ ಅವ್ರೆ ಸರ್ಕಾರಿ ಸವಲತ್ತು ಸಿಗ್ತಿತ್ತು. ಇವತ್ತು ಕುರಿ ಕಾಕೊಂತ ಹೋಗಿ ಯಾವ್ದಾರ ಹೊಲದಾಗ ಕುರಿ ಒಂದು ಚೂಳ ಏನ್ರ ತಿಂತಂದ್ರೆ ಅಲ್ಟ್ರಾಸಿಟಿ ಮಾಡ್ತಾರೆ. ಈ ಅಲ್ಟ್ರಾಸಿಟಿಯಿಂದ ನಾವು ಉಳಿತೇವ? ಇವತ್ತು ಕುರುಬರು ದಾರಾಗ ಹಾಕಿ ಒದ್ರು ಕೇಳೋರಿಲ್ಲ. ಇವತ್ತು ಬೈಲೊಂಗಲ್ ಹೆಣ್ಮಗಳು ಹುಬ್ಳಿ ಯರಗಟ್ಟಿಯಲ್ಲಿ ರೇಪ್ ಏನ್ ಮಾಡ್ರಾಯ್ತು, ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡಿದೆ ನಾವು ಬೊಮ್ಮಾಯಿ ಸರ್ಕಾರದಾಗ. ಅವತ್ತಾಕಿ 22 ಲಕ್ಷ ರೂಪಾಯಿ ಪರಿಹಾರಧನ ಕೊಟ್ರು. 20 ಲಕ್ಷ ರೂಪಾಯಿ ಸರ್ಕಾರ ಕೊಡ್ತು, 2 ಲಕ್ಷ ರೂಪಾಯಿ MTB ನಾಗರಾಜ್ ಅವ್ರು ಕೊಟ್ರು. 22 ಲಕ್ಷ ರೂಪಾಯಿ ಕೊಡ್ಸಿದ್ವಿ ನಾವು. ಅವ್ರ ಕುಟುಂಬದ ಹೆಸರಲ್ಲಿ ಇಡಿಸಿದೆ. ಬೆಳಗಾವಿ DC ಫೋನ್ ಮಾಡಿದ್ರೆ ಯಾರ ಹೆಸರಲ್ಲಿ ಇಡ್ಬೇಕು, ಆ ಕುಟುಂಬ ಕೇಳ್ತಾ ಇದೆ ಅಂತ. ಆಕಿ ಲಕ್ಷ್ಮೀ ಕಳ್ಳಿ ಮನೆಗೆ 3 ಮಂದಿ ಮಕ್ಕಳಿದ್ದಾರೆ. ಆಕಿ ಗಂಡ, ಅವ್ರ ಅತ್ತೆ, 3 ಮಕ್ಕಳು, 5 ಮಂದಿ ಹೆಸರಲ್ಲಿ ಇಡ್ಬೇಕಂತೇಳಿ DC-ಗಳನ್ನ 5 ಮಂದಿ ಹೆಸರಲ್ಲೇ ದುಡ್ಡು ಇಡಿಸಿದೀನಿ. 26 ಲಕ್ಷ. ಇವತ್ತು ಇಷ್ಟಕ್ಕೊಂದ ಹೋರಾಟ ಮಾಡ್ಬೇಕಾಗಿತ್ತ? ಪರಿಶಿಷ್ಟ ಪಂಗಡದಾಗಿದ್ರೆ ಕುರುಬರು ದಾರಾಗ ಹೋಗಾರಿಗೆ ಇವತ್ತು ಬೇಕಂತ ಜಗಳ ಮಾಡಿ ಕಾಂಗ್ರೆಸ್ BJP ಗ್ರಾಮ ಪಂಚಾಯತಿ ನೆಪದಾಗ ನಮ್ಮನ್ನು ಬಡಿತಾರೆ. ಅದೇ ಅಲ್ಟ್ರಾಸಿಟಿ ಆಗ್ತೈತೆ ಅಂತ ಹೇಳಿದ್ರೆ ನಮ್ಮನ್ನು ಮುಡ್ತದೆ ಯಾವ್ರ ಬಂದು. 1985-90ರವರೆಗೆ ಕುರುಬ ಸಮಾಜಕ್ಕೆ ST ಮೀಸಲಾತಿ ಇತ್ತು ನೋಡಿ. ಗೊಂಡ ಕುರುಬ, ಕಾಡ ಕುರುಬ, ಬೆಟ್ಟ ಕುರುಬ ಮತ್ತು ಕುರುಬ ಇದು ಸಮಾನತೆಗೆ ಪಂದೇ ಪದ. ಕುರುಬರಿಗೆ ST ಮೀಸಲಾತಿ ಇರುವುದನ್ನ ಇವರು ಕ್ಯಾಟಗರಿ 2A ಯಾಕೆ ಸೇರಿಸಿದ್ರು? ನನ್ನ ಪ್ರಶ್ನೆ ಇರೋದು ಸರ್, ಅಲ್ಲಲ್ಲ ಈಗ ನಮ್ಮ ಪ್ರಶ್ನೆ ಇರೋದು OBC ಒಳಗೆ ನೀವು ಪಡೆದುಕೊಳ್ಳಕ್ಕಾಗದೇ ಇರುವಂತದ್ದು STಗೆ ಹೋಗಿ ಏನು ಪಡ್ಕೊಳ್ಳೋದು ಸರ್? ಅಂದ್ರೆ ಈಗ ರಾಜಕೀಯವಾಗಿ ಸಾಮಾಜಿಕವಾಗಿ ಬಲಿಷ್ಠ ಸಮುದಾಯ ಇದೆ. ಇದೇವಾಗಿ ನಾವು ಇದೇ 20 ವರ್ಷದಿಂದ 24-25 ಮಂದಿ MLA ಆಗ್ತಾ ಇದ್ದೇವೆ. 4-5 ಕಡೆ ಇದೇ VL ಪಾಟೀಲ್ರೆ ಕೂಡ MP ಇದ್ರು. ಈ ಭಾಗದ ಒಬ್ಬ MLC ಇದ್ರು. ನಾವು 6-7 ಜನ MLC ಇರ್ತಿದ್ದೇವೆ, 3-4 MP ಇರ್ತಿದ್ದೇವೆ, 24-25 ಕಡೆ MLA ಇರ್ತಿದ್ದೇವೆ. ಇವತ್ತು ನಮ್ಗೆ ಆರ್ಥಿಕವಾಗಿ ನಾವು ಬಹಳ ನಶಿಸಿ ಹೋಗಿದ್ದೇವೆ. ನಮ್ಮ ಸಮಾಜದವರಿಗೆ ಒಂದು ಬೋರ್ ಹೊಡಿಸ್ಬೇಕಂದ್ರೆ ರೈತರಿಗೆ 2.5-3 ಲಕ್ಷ ರೂಪಾಯಿ ಖರ್ಚಾಗ್ತದೆ. ಅದು ಪರಿಶಿಷ್ಟ ಪಂಗಡದಾಗಿದ್ದರೆ ಬೋರ್ ಫ್ರೀಯಾಗಿ ಆಗ್ತಾ ಇತ್ತು. ನಮ್ಮ ಮಕ್ಕಳಿಗೆ ಇವತ್ತು ನಮ್ಮ ಮಗನಿಗೆ 460 ಮಾರ್ಕ್ಸ್ ತೊಗೊಂಡ್ರೆ MBBS ಸೀಟ್ ಸಿಗಲಿಲ್ಲ. ಅದೇ ಪರಿಶಿಷ್ಟ ಪಂಗಡದಾಗಿದ್ದರೆ ಇವತ್ತು MBBS ಸಿಗ್ತಾ ಇತ್ತು. ಕುರುಬರ ಮಕ್ಕಳಿಗೆ ಇವತ್ತು ಎಲ್ಲಿ ಒಂದು ಹೋದರೆ ನಿಮಗೆ ಶೈಕ್ಷಣಿಕವಾಗಿ ದೊಡ್ಡ ಅನ್ಯಾಯ ಆಗಿದೆ. 2Aದಲ್ಲಿ 220 ಸಮಾಜಗಳಿದ್ದಾವೆ. ದಾಣಿಗೇರ್ ಆಗಿರ್ಬೋದು, ಸಾದ್ ಲಿಂಗಾಯತ್ ಆಗಿರ್ಬೋದು, ಬನಿಸ್ಗಲ್ ಲಿಂಗಾಯತ್ ಆಗಿರ್ಬೋದು, ಈ ಥರ 220 ಸಮಾಜಗಳನ್ನು 2Aದಾಗ ಸೇರಿಸಿದಾಗ ಜೈನರಿದ್ದಾರೆ, ಮರಾಠರಿದ್ದಾರೆ, ಅಕ್ಸಾಲಿಗರಿದ್ದಾರೆ, ಕುಂಬಾರ್ ಇದ್ದಾರೆ. ಇಂಥ ಎಲ್ಲ ಸಮಾಜದವರು ಅತ್ಯಂತ ಶೈಕ್ಷಣಿಕವಾಗಿ ಉತ್ತಮದಾಗ ಇರೋಂಥರೇ ಇವತ್ತು 2Aದಾಗ ಇರೋದ್ರಿಂದ ಶೈಕ್ಷಣಿಕವಾಗಿ ಇವತ್ತು ಕುರುಬರ ಮಕ್ಕಳಿಗೆ ಒಂದು ಹಾಸ್ಟೆಲ್ದಾಗ ಅವಕಾಶ ಸಿಗ್ತಾ ಇಲ್ಲ, ಒಂದು ಕಾಲೇಜಲ್ಲಿ ಅಡ್ಮಿಷನ್ ಸಿಗ್ತಾ ಇಲ್ಲ. ಉದಾಹರಣೆಗೆ ಒಬ್ಬ ಆರೋಗ್ಯ ಕೆಟ್ಟರೆ 5-6 ಲಕ್ಷ ರೂಪಾಯಿ ಇವತ್ತು ಆಸ್ಪತ್ರೆಗೆ ಹೋಗ್ಬೇಕಂದ್ರೆ 1 ಎಕರೆ ಹೊಲ ಮಾರಬೇಕು. ಅದೇ ಪರಿಶಿಷ್ಟ ಪಂಗಡದಾಗಿದ್ದು ಅದ ಆಪರೇಷನ್ ನಮಗೆ 8 ಲಕ್ಷ 10 ಲಕ್ಷದ ಆಪರೇಷನ್ ಫ್ರೀ ಆಗ್ತದೆ.
ಹೀಗಾಗಿ ಸಾಕಷ್ಟು ಸರ್ಕಾರಿ ಸವಲತ್ತುಗಳಿಗೆ ಕುರುಬರಿಗೆ ಅನ್ಯಾಯ ಆಗಿದೆ. ನಮಗೆ ರಾಜಕೀಯ ಸವಲತ್ತು ಬೇಡ. 1950ರಲ್ಲಿ ಲೂಯಿಸ್ ವರದಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಒಂದು ಇದನ್ನು ಮಾಡಿದ್ರು, ಒಂದು ಸಮಿತಿ ಮಾಡಿದ್ರು. ಆ ಸಮಿತಿ ಒಳಗೆ ಇಡೀ ದೇಶಾದ್ಯಂತ SC ST ಅವ್ರಿಗೆ ಏನು ಕೊಟ್ಟಿದ್ರು, ನಾವು ಶಾಹು ಮಹಾರಾಜರ ಕಾಲದಾಗೆ ಕೂಡ SC ಇದ್ದೇವೆ. ಸ್ವತಂತ್ರ ಭಾರತ ಬಂದಮೇಲೆ ಏಕೀಕರಣದಾಗೆ ನಾವು ST ಒಳಗಿದ್ದೇವೆ. ST ಒಳಗೆ ಇರೋದನ್ನ ಯಾವ ಮಾನದಂಡನೆಯಿಂದ ನಮ್ಮನ್ನು ಹೊರಗಿಟ್ಟು 2Aದಾಗ ತಂದರು? ಯಾವ ಸುಪ್ರೀಂ ಕೋರ್ಟ್ ಆದೇಶ ಇದೆ ಕುರುಬರನ್ನ STನ ತೆಗಿಬೇಕಂತೇಳಿ? ಯಾವ ರಾಜ್ಯ ಸರ್ಕಾರದ ಆದೇಶ ಇದೆ? ಯಾವ ರಾಷ್ಟ್ರಪತಿ ಆದೇಶ ಇದೆ? ಪರಿಶಿಷ್ಟ ಪಂಗಡ ಇರುವಂಥ ಕುರುಬರಿಗೆ 2Aದಾಗ ಯಾಕೆ ಸೇರಿಸಿದ್ರು? ನಾವು ಹೊಸದಾಗಿ ಕೇಳ್ತಾ ಇಲ್ಲ. ನಾವು ಅವತ್ತು ST ಒಳಗಿದ್ದೇವೆ. ಇವತ್ತು ಕೇಂದ್ರ ಸರ್ಕಾರ 2022ರಲ್ಲಿ ನರೇಂದ್ರ ಮೋದಿಯವರ ಕ್ಯಾಬಿನೆಟ್ದಲ್ಲಿ ಸಂಸದೀಯ ಕಾರ್ಯದರ್ಶಿ ಅವತ್ತು ಪ್ರಹ್ಲಾದ್ ಜೋಶಿಯರಿದ್ದಾಗ ಕುರುಬರಿಗೆ, ಬೆಟ್ಟ ಕುರುಬ, ಕಾಡ ಕುರುಬರಿಗೆ ಸಿಂಧುತ್ವ ಕೊಡಬೇಕಂತ ಆದೇಶ ಆಗಿದೆ. ಅಂದರೆ ಕುರುಬರು ST ಒಳಗಿದ್ರು ಅವ್ರಿಗೆ ಮಾನ್ಯತೆ ಕೊಡಬೇಕಂತ. ಗೊಂಡ ಕುರುಬರಿಗೆ ಮಾನ್ಯತೆ ಕೊಡಬೇಕಂತ ಇದ್ರೂ ಕೂಡ ಅಣ್ಣನ ಮಕ್ಕಳಿಗೆ ಗೊಂಡ ಕುರುಬ ಅಂತ ಕೊಡ್ತಾರೆ, ತಮ್ಮನ ಮಕ್ಕಳಿಗೆ ಗೊಂಡ ಕೊಡ್ತಾ ಇಲ್ಲ. ನಾವು ಹೊಸದಾಗಿ ಕೇಳ್ತಾ ಇಲ್ಲ, ಇರುವುದನ್ನು ಯಾಕೆ ತೆಗೆದಿರಿ? ಮತ್ತು ಇಡೀ ರಾಜ್ಯದಾಗ ಇರುವಂಥ 4 ಪಂಗಡ, ಬೆಟ್ಟ ಕುರುಬ, ಕಾಡ ಕುರುಬ, ಗೊಂಡ ಕುರುಬ, ಕುರುಬ, ಇವು 4 ಒಂದೇ ಸಮಾನದ ಪದ ಇರೋದ್ರಿಂದ ಈ ಇರು ಮೀಸಲಾತಿಯನ್ನು ಕಳೆದ ಅಧಿವೇಶನ ಟೈಮ್ದಲ್ಲಿ ಬೆಂಗಳೂರಾಗ ನಾವು ಸಭೆ ಮಾಡಿದಾಗ ಮುಖ್ಯಮಂತ್ರಿಗಳೇ ಸ್ವತಃ ನಮ್ಮನ್ನು ಕರೆದು ಕೇಂದ್ರಕ್ಕೆ ಶಿಫಾರಸು ಮಾಡ್ತೀನಿ ಅಂತ ಹೇಳಿದರು. ಇವತ್ತಿನವರೆಗೆ ಒಂದು ಸಭೆ ಮಾಡಿಲ್ಲ, ಶಿಫಾರಸು ಸರಿಯಾಗಿ ಮಾಡಿಲ್ಲ. ರಾಜ್ಯ ಸರ್ಕಾರ ಮಾಡ್ತಿರೋ ತಾರತಮ್ಯ ವಿರುದ್ಧ ನಾವು ಇದೇ ಡಿಸೆಂಬರ್ 15ಕ್ಕೆ ಚಳಿಗಾಲ ಅಧಿವೇಶನ ಬೆಳಗಾವಿಯಲ್ಲಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ, ಕೇಂದ್ರ ಸರ್ಕಾರ ಕೂಡ ಒತ್ತಾಯ ಮಾಡ್ತೇವೆ. ಇವರು ಸರಿಯಾದ ರೀತಿಯಲ್ಲಿ ಮಾಹಿತಿ ಕಳಿಸದೇ ಇದ್ದರೆ ಬರೋ ದಿನಗಳಲ್ಲಿ ಇಡೀ ರಾಜ್ಯಾದ್ಯಂತ ಕುರುಬ ಸಮಾಜದವರು, ಇತರೆ ಎಲ್ಲ ಸಂಘಟನೆಯರು, ಮಠಾಧೀಶರ ನೇತೃತ್ವದಲ್ಲಿ ಉಗ್ರವಾದಂಥ ಹೋರಾಟ ಮಾಡೋದು ಅನಿವಾರ್ಯ ಆಗ್ತದೆ. ಮತ್ತು ನಾವು ಏನು ಹರಿಯಾಣದಲ್ಲಿ ಆಗಿತ್ತು, ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಇದ್ದಾಗ ಹರಿಯಾಣ ಜಾಟ್ ಸಮಾಜದವ್ರು ಮಾಡಿದ್ರಲ್ಲ, ಅದೇ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿ ಕನಿಷ್ಠ 65-70 ಲಕ್ಷ ಕುರುಬರಿದ್ದೇವೆ. ನಾವೆಲ್ಲರೂ ಬೀದಿಗೆ ಇಳಿದು ಹೋರಾಟ ಮಾಡಿದರೆ ಸರ್ಕಾರ ನಡೆಸೋದು ಕೂಡ ನಿಮಗೆ ಕಷ್ಟ ಆಗ್ತದೆ. ಮತ್ತು ನಾವೆಲ್ಲ ಅನಕ್ಷರಸ್ಥರು ಜಾಸ್ತಿ ಇದ್ದೇವೆ, ನಾವು ಮೀಸಲಾತಿಯಿಂದ ವಂಚಿತರಿದ್ದೇವೆ. ಈ ನಿಟ್ಟಿನಲ್ಲಿ ಉಗ್ರದಂಥ ಹೋರಾಟ ಮಾಡೋಕ್ಕಿಂತ ಪೂರ್ವದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕುರುಬರು ಓಟ್ ಹಾಕ್ಕೊಂಡು ಇವತ್ತು ಕಾಂಗ್ರೆಸ್ನ ಅಧಿಕಾರಕ್ಕೆ ತಂದಿರಿ. ನೀವು ನಮ್ಮ ಜೊತೆಗೆ ಸೇರದಿದ್ರೆ, ನೀವೇ ಸ್ವತಃ ತಾರತಮ್ಯ ಮಾಡಿದರೆ ನಿಮ್ಮ ವಿರುದ್ಧ ಕೂಡ ಹೋರಾಟ ಅನಿವಾರ್ಯ ಆಗ್ತದಂತೇಳಿ ತಮ್ಮ ಮಾತಿನ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಲಿಕ್ಕೆ ಇಚ್ಛೆ ಪಡ್ತೀವಿ. ಬೆಳಗಾವಿಯಲ್ಲಿ ನಡೀತಿರುವಂಥ ಸುವರ್ಣಸೌಧ ಪಕ್ಕದಲ್ಲಿ ಸುವರ್ಣ ಗಾರ್ಡನ್ದಲ್ಲಿ ಹೋರಾಟ ಮಾಡೋಕ್ಕೆ ನಮಗೆ ಫಂಡಮೆಂಟಲ್ ರೈಟ್ಸ್ ಇದೆ, ಪ್ರಾವಿಷನ್ ಇದೆ ಸಂವಿಧಾನದಲ್ಲಿ. ಅದ್ರ ಪ್ರಕಾರ ಜಿಲ್ಲಾಧಿಕಾರಿಗಳು ನಮಗೆ ಸ್ಥಳಾವಕಾಶ ಮಾಡಿಕೊಡ್ಬೇಕಂತೇಳಿ ಈಗಾಗಲೇ ಶಂಕರ್ ಹೆಗ್ಡೆಯವರು ಮತ್ತು ನಮ್ಮ ಸಂತೋಷ್ ಪೂಜಾರಿ ನೇತೃತ್ವದಲ್ಲಿ ಈಗ ಮನವಿಯನ್ನು ಕೊಡಲಾಗಿದೆ. ಅದನ್ನು ಸ್ಥಳವನ್ನು ನಿಗದಿ ಮಾಡಿ ಕೊಡ್ತೇವೆ ಅಂತೇಳಿ, ಎಲ್ಲೂ ಗುಡ್ದಾಗ ಕೊಟ್ಟರೆ ನಾವು ಮತ್ತೆ ಗುಡ್ದಾಗ ಹೋಗಿ ಹೋರಾಟ ಮಾಡೋಂಗಿಲ್ಲ. ಸೌಧ ಪಕ್ಕದಲ್ಲಿ ಸುವರ್ಣ ಗಾರ್ಡನ್ದಲ್ಲೇ DC ಅವರು ನಮಗೆ ಪ್ರಾವಿಷನ್ ಮಾಡಿಕೊಡ್ಬೇಕು. ಯಾಕಂದರೆ ಇಲ್ಲಿ ತಾರತಮ್ಯ ಮಾಡ್ತಾ ಇದ್ದಾರೆ ಅಂತೇಳಿ DC ಕಚೇರಿ ಅಧಿಕಾರಿಗಳು ಈಗಾಗಲೇ ನಮಗೆ ಮೌಖಿಕವಾಗಿ ಹೇಳಿದ್ದಾರೆ. ನಿಮ್ಮ ಸಮಾಜಕ್ಕೆ ಅನ್ಯಾಯ ಆಗ್ತದೆ, ನಿಮಗೆಲ್ಲೋ ಗುಡ್ದಾಗ ಹೊತ್ತು 2 ಕಿಲೋಮೀಟ್ರ್ ಹಿಂದೆ ಕೊಡ್ತಾರಂತೆ. 2 ಕಿಲೋಮೀಟ್ರ್ ಹಿಂದೆಲ್ಲ ಗುಡ್ದಾಗ ಕೊಟ್ಟರೆ ನಾವು ಸೀದಾ ಬಂದು CM ಕಾರ್ಗೆ ಎದುರುಗಡೆ ಮಕ್ಕೊಂಡು ಹೋರಾಟ ಮಾಡೋದು ಅನಿವಾರ್ಯ ಆಗ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಸರ್ ಈಗಾಗಲೇ ನಾನಾ ಥರ ರಾಜಕೀಯ ಒಳಗೆ ವ್ಯತ್ಯಾಸ ನಡೆದವು. ಅದಕ್ಕೆ ನಮ್ಮದ ಕರ್ನಾಟಕ ಕುರುಬರ ಸಂಘ ಹಾಗೂ ನಮ್ಮ ಅಹಿಂದ ಸಂಘರು ಎಲ್ಲರೂ ಕೂಡಿ ಸಿದ್ದರಾಮಯ್ಯನ ಜರ ಮುಖ್ಯಮಂತ್ರಿಯಿಂದ ಇಳಿಸಿದ್ರೆ ಕರ್ನಾಟಕದಲ್ಲಿ ಅತಿ ದೊಡ್ಡ ಉಗ್ರವಾದ ಹೋರಾಟ ಇಳ್ಕೋಬೇಕಾಗ್ತೈತಿ. ಅದಕ್ಕೆ ಇನ್ನೂ 2.5 ವರ್ಷ ನಮ್ಮ ಸಿದ್ದರಾಮಯ್ಯ ಸರ ಮುಖ್ಯಮಂತ್ರಿಯಾಗಿ ಮುಂದೆ ಬರಲಿ ಅಂತ ಮಾಧ್ಯಮ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇದು ಅಲ್ಲದ ತಪ್ಪೇನ್ರೆ ಏನ್ರೆ ನಮ್ಮ ಸಿದ್ದರಾಮಯ್ಯ ಇಲ್ಲ ರಾಜೀನಾಮೆ ಕೊಡಪ್ಪ ಅಂತೇಳಿ ಒತ್ತಾಯ ಮಾಡಕತ್ರ
ಈ ಸರ್ಕಾರ ಉಳಿಯೋದು ಕಠಿಣ ಆಗ್ತದೆ. ಯಾಕೆ ಬಾತಂದ್ರೆ ಈಗ ಸಿದ್ದರಾಮಯ್ಯ ಜಾತ್ಯತ ಮತ್ತು ಪಕ್ಷಾತ ಎಲ್ಲ ಜಾತಿ ಭೇದ ಇಲ್ಲದ ಎಲ್ಲರನ್ನೂ ಒಕ್ಕೂಡಿಸಿ 2 ವರ್ಷ ಜಕ್ಕೊಂಡು ಬಂದ. ಅದಕ್ಕೆ ಈಗ ನಾ ಆಗ್ತೇನೆ ನೀ ಆಗ್ತೇನೆ ಸೇಮ್ ನಾವು ಆಗ್ತೇವೆ ನೀವು ಆಗ್ತೇವೆ ಅಂದ್ರೆ ನಮ್ಮದು ಅಹಿಂದ ಸಂಘಟನೆ ಮತ್ತು ಕುರುಬರ ಸಮಾಜ ಎಲ್ಲರೂ ಕೂಡಿ ನಾವು ಉಗ್ರ ಹೋರಾಟ ಮಾಡ್ತೇವೆ ಮತ್ತು ಸರ್ಕಾರ ಮುಂದೆ ನಡೆಯೋದು ಕಠಿಣ ಆಗ್ತದೆ. ಸರ್, ಸಿದ್ದರಾಮಯ್ಯ ಅವರು ಇಷ್ಟು ವರ್ಷ ಮುಖ್ಯಮಂತ್ರಿ ಆಗಿದ್ದರೂ ಕೂಡ ಕುರುಬರ ಸಮಾಜಕ್ಕಾಗಿ ಒಂದು ಯಾವುದೇ ಒಂದು ಬೇಡಿಕೆಗಳು ನಿಮಗೆ ಇಷ್ಟ ಆಗಿರಿಸಲಿಲ್ಲ. ಅದ್ರ ಬಗ್ಗೆ ಏನಾದ್ರು ಮತ್ತು ನೀವು ಅಂತೀರಿ ಅವರಿಗೆ ರಾಜೀನಾಮೆ ಕೊಡಬಾರ್ದು, ಅವರು ಮುಖ್ಯಮಂತ್ರಿಯಾಗಿ ಮುಂದೆ ಬೆಳಿಬಾರ್ದು ಅಂತ ನೀವು ಅಂತೀರಿ. ಅವ್ರು ನಿಮಗೆ ಏನಂತ ಮಾಡಿದ್ರು? ಕುರುಬರಿಗೆ ಅಷ್ಟೇ ಅನ್ಬೇಡ್ರಿ, ಎಲ್ಲರಿಗೂ ಮಾಡಿಕೊಟ್ಟು ಬಂದಾರೆ. ಕುರುಬರಿಗೂ ಮಾಡ್ಯಾರ ಲೆಕ್ಕ ಕುರುಬರಿಗೆ. ಅಲ್ಲ, ನಿಮ್ಮ ಎಸ್ ಟಿ ಹೋರಾಟ ಆಗಲಿ ಯಾವುದೇ ಒಂದು ಹೋರಾಟಗಳು ನಿಮಗೆ ಯಾವುದೂ ಇಷ್ಟ ಇರಲ್ಲ. ಸಿದ್ದರಾಮಯ್ಯ ಸರ್ ಕಡೆ ಏನಿಲ್ರಿ, ಇದಾಗ ಕರ್ನಾಟಕ ಸರ್ಕಾರ ಕಡೆ ಇಲ್ಲ. ಶಿಫಾರಸು ಮಾಡ್ಯಾರ, ಅವರು ಕೇಂದ್ರಕ್ಕೆ ಮಾಡ್ಯಾರ್ರಿ. ಕೇಂದ್ರ ಕಡೆ ಐತ್ರಿ, ಕೇಂದ್ರ ಶಿಫಾರಸು ಮಾಡ್ಬೇಕ. ಸಿದ್ದರಾಮಯ್ಯ ಸರ್ ಕಡೆ ಏನಿಲ್ರಿ. ಈಗ ಸಿದ್ದರಾಮಯ್ಯ ಲೆಟರ್ ಬರೆದವರು ಶಿಫಾರಸು ಮಾಡ್ಯಾರು. ನಾವು ಹಲವಾರು ಸರಿ ಸಿದ್ದರಾಮಯ್ಯ ಸರ್ ಭೇಟಿಗೆವು ಇಲ್ರಿ, ಲೆಟರ್ ಬರೆದೆವು ಮಾಡ್ಸೋಣ ಅಂತ ಹೇಳ್ಯಾರ, ನಮ್ಗೆ ಆಶ್ವಾಸನೆ ಕೊಟ್ಟರು. ಹೇಮಂತ್ ಸರ್, ಅಹಿಂದ ಸಂಘಟನೆ ಮಾತಾಡಿದ್ದಾರೆ. ಈಗ ಒಬಿಸಿ ಒಳಗೆ ನೀವು ಅತಿ ದೊಡ್ಡ ಸಮುದಾಯ, ಆದರೆ ನಿಮ್ಮನ್ನು ನಂಬಿಕೊಂಡಂಥ ಅತ್ಯಂತ ಸಣ್ಣ ಮೈಕ್ರೋ ಸಮುದಾಯಗಳಾಗ ಈ ಮಡಿವಾಳ, ನಾವು ಆ ಸಮುದಾಯಗಳನ್ನು ನಿಮ್ಮ ಜೊತೆ ಎಲ್ಲ ನಮ್ಮ ಏನು ಹಿಂದುಳಿ ವರ್ಗ ಐತೆ, ಆ ಹಿಂದುಳಿ ವರ್ಗ ಎಲ್ಲ ಸಮಾಜದವ್ರು ಎಷ್ಟಿಗೆ ಹೋಗ್ಬೇಕಂತ ಇಲ್ಲ ಎಷ್ಟಿಗೆಲ್ಲ ಐದು ಸಮಾಜದವ್ರು ಎಲ್ಲ ಕೂಡ ನಾವು ಹಿಂದುಳಿ ವರ್ಗ ಈ ಸಬ್ಜೆಕ್ಟೇ ಬೇರೆ ರೀ, ಇದು ಮಿಕ್ಸ್ ಮಾಡಕ್ಕೆ ಮಿಕ್ಸ್ ಈ ಥರ ತಪ್ಪು ಕಾಣಿಸ್ತು ಹೋಗ್ಬೇಡ್ರಿ. ಅದು ಎಷ್ಟನೇ ಬೇರೆ, ಇದು ಐದ ಸಮಾಜದವ್ರು ಇದು ಹಿಂದುಳಿ ವರ್ಗದೇ ಬರುತ್ತೆ. ಯಾಕಂದ್ರೆ ಸರ್ ಅವರ ಮುಖ್ಯಮಂತ್ರಿ ಅವರ ಮೇಲೆ ಆರೋಪ ಮಾಡಿದಾರೆ, ಅವ್ರು ಇದು ಮಾಡ್ತಾ ಇಲ್ಲ ಅಂತ. ನೀವು ಬೇರೆ ಹೇಳಿದ್ರೆ ಸರ್, ಈಗ ನಾನು ಉತ್ತರ ಕೊಟ್ಬಿಡ್ತೀನಿ ನೋಡ್ರಿ. ಇಲ್ಲ ಮಿಕ್ಸ್ ಆಗ್ತಾ ಇದೆ ಸರ್. ಒಂದು ಸರ್, ಬುಲೋರ ಗಾಡಿ ಕೊಟ್ಟರು ಮತ್ತು NDDC ಲೋನ್ ಕೊಟ್ಟರು. ಮತ್ತೇನು ಕೊಡ್ಬೇಕಾಗೈತಿ? ಕೆಲವೊಂದು ಜನರ ಆರೋಪ ಸರ್. ಈಗೆಲ್ಲ ನೋಡ್ರಿ, ಪ್ರತಿಯೊಂದು ಜನರ ಆರೋಪ ಏನು ಬಂದಿದ್ದು ಗೊತ್ತಂದ್ರೆ, ಇಷ್ಟು ವರ್ಷ ಸರ್ಕಾರ ಸಿದ್ದರಾಮಯ್ಯ ಸಾಹೇಬ್ರ ಸಮಾಜಕ್ಕೆ ಏನು ಕೊಟ್ಟಾರಂದ್ರೆ ಸರ್ ಇಲ್ಲ ಒಂದ್ ಸೆಕೆಂಡ್ ಸರ್, ಒಂದ್ ನಿಮಿಷ ಸಿದ್ದರಾಮಯ್ಯ ಸಾಹೇಬ್ರು ಈ ಎಸ್ಟಿ ಅವ್ರ ಕೊಡುಗೆ ನಾನು ಹೇಳ್ತೀನಿ ಸರ್, ಒಂದ್ ನಿಮಿಷ. ಅಲ್ಲ ಇಲ್ಲಿ ಬೇಡ, ಪ್ರಶ್ನೆ ಬೇಡ. ಈ ಸಂದರ್ಭದಲ್ಲಿ ಚಿಕ್ಕೋಡಿ ಕುರುಬ ಸಮಾಜದ ಜಿಲ್ಲಾ ಅಧ್ಯಕ್ಷರಾದ ಸಂತೋಷ್ ಪೂಜಾರಿ, ಕರ್ವೆ ಚಿಕ್ಕೋಡಿ ತಾಲೂಕಿನ ಅಧ್ಯಕ್ಷರಾದ ಸಂಜು ಬಡಿಗೇರ್, ಚಿಕ್ಕೋಡಿ ಸಮಾಜ ಸೇವಕರಾದ ಚಂದ್ರಕಾಂತ್ ಹುಕ್ಕೇರಿ, ಮಾಳು ಕಾರ್ಯನವರ್, ರಮೇಶ್ ಪಾಟೀಲ್, ಮರಿಯಪ್ಪ ತೇಲಿ, ಸಂಜು ಹಾಗೂ ಕುರುಬರ ಸಮಾಜದ ಎಲ್ಲ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ರಾಜು ಮುಂಡೆ, ಭಾರತ ವೈಭವ ನ್ಯೂಸ್, ಚಿಕ್ಕೋಡಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.